ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆ ಮುಂದೆ ಅಚಾನಕ್ ಆಗಿ ನವಿಲು ಕಾಣಿಸ್ಕೊಂಡ್ರೆ ಏನು ಸಂಕೇತ ನೀಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ಗೆ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ನೋಡಬಹುದು. ನೀವು ಬೆಳಿಗ್ಗೆ ನಿಮ್ಮ ಮನೆಯಿಂದ ಕಚೇರಿಗೆ ಹೊರಟು ನಿಂತಾಗ ಅಥವಾ ನೀವು ಯಾವುದೇ ಕೆಲಸಕ್ಕೆ ಹೊರಟು ನಿಂತಾಗ ದಾರಿಯಲ್ಲಿ ನವಿಲನ್ನು ನೋಡಿದ್ರೆ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಹೌದು ವೀಕ್ಷಕರೇ, ನವಿಲನ್ನು ನೋಡಿದ್ರೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಬಡ್ತಿ ಸಿಗುವ ಮುನ್ಸೂಚನೆ ಇದಾಗಿದೆ. ಅಷ್ಟೇ ಅಲ್ಲ, ನವಿಲು ಗರಿಯನ್ನ ನೋಡುವುದು ಜೊತೆಗೆ ನವಿಲು ಕೂಗುವುದನ್ನ ಕೇಳುವುದು ಸಹ ತುಂಬಾನೇ ಶುಭವಾದದ್ದು. ಇದು ಭಾಗ್ಯದ ಬಾಗಿಲನ್ನ ತೆರೆಯುವಂತಹ ಸೂಚನೆ. ಅದಷ್ಟೇ ಅಲ್ಲ, ನೃತ್ಯ ಮಾಡುವ ನವಿಲನ್ನ ಕಾಣುವುದು ತುಂಬಾ ಅಪರೂಪ. ಆದ್ರೆ ನೀವು ಅದನ್ನ ನೋಡಿದ್ದೇ ಆದ್ರೆ ಭವಿಷ್ಯದಲ್ಲಿ ಏನೋ ಸಮಸ್ಯೆಗಳು ಸಂಭವಿಸಲಿದೆ ಅನ್ನೋದು ಇದು ಸೂಚಿಸುತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗಲಿವೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಲ್ಲದೆ ಹಾರಾಡುವ ನವಿಲನ್ನ ನೋಡುವುದು ಸಹ ತುಂಬಾನೇ ಅಪರೂಪ. ಆದ್ರೆ ನೀವು ಒಂದು ವೇಳೆ ಹಾರಾಡುತ್ತಿರುವ ನವಿಲನ್ನು ನೋಡಿದ್ರೆ ಅದು ತುಂಬಾನೇ ಶುಭ ಸೂಚನೆಯಾಗಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ಶುಭ ಘಟನೆಗಳು ಸಂಭವಿಸಲಿದೆ ಅಥವಾ ನಿಮ್ಮ ಪ್ರಗತಿಯ ಬಾಗಿಲು ತೆಗೆದುಕೊಳ್ಳಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ಮನೆಯ ಮುಂದೆ ನವಿಲು ನಿರ್ಗಮಿಸುವುದನ್ನ ನೀವು ನೋಡಿದ್ರೆ ನಿಮ್ಮ ಅದೃಷ್ಟ ನಿಜವಾಗಿಯೂ ದೊಡ್ಡ ಮಟ್ಟದಲ್ಲಿ ಬದಲಾಗಲಿದೆ ಎನ್ನುವ ಸೂಚನೆಯನ್ನ ಇದು ನೀಡುತ್ತೆ. ಈ ಸೂಚನೆಯು ನಿಮ್ಮ ಜೀವನದಲ್ಲಿ ಅದೃಷ್ಟಗಳು ಹೆಚ್ಚಾಗಲಿವೆ ಅನ್ನೋದನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಶುಭ ಘಳಿಗೆಯ ಆಗಮನ ಆಗಲಿದೆ ಅನ್ನೋದನ್ನು ಸಹ ಇದು ಸೂಚಿಸುತ್ತೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ದಿಢೀರಾಗಿ ನಿಮ್ಮ ಮನೆ ಮುಂದೆ ನವಿಲು ಪ್ರತ್ಯಕ್ಷವಾದ್ರೆ ಅಥವಾ ನೀವು ನವಿಲನ್ನ ನೋಡಿದ್ರೆ ನಿಮ್ಮ ಇಡೀ ದಿನ ಶುಭವಾಗಿರುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ವಿಶೇಷವಾಗಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಯೋಜನಗಳನ್ನ ಪಡೆಯುತ್ತಿರುವಂತಹ ಮುನ್ಸೂಚನೆಯನ್ನ ಇದು ನೀಡುತ್ತೆ. ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ, ವೇತನ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದು ನಿಜ. ಇದಲ್ಲದೆ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ನವಿಲು ಬಂದಿದ್ದೇ ಆದ್ರೆ ಅದನ್ನ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದು ಅದೃಷ್ಟದ ಉದಯವನ್ನ ಸೂಚಿಸುತ್ತೆ. ನಿಮ್ಮ ಮನೆಯಲ್ಲಿ ಶುಭ ಘಟನೆಗಳು ಸಂಭವಿಸಲಿವೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಕನಸಿನಲ್ಲಿ ನೃತ್ಯ ಮಾಡುತ್ತಿರುವ ನವಿಲನ್ನು ನೋಡುವುದು ಸಹ ಏನೋ ವಿಷಯವನ್ನ ಸೂಚಿಸುತ್ತೆ ಅನ್ನೋದು ನಿಮಗ್ ಗೊತ್ತಾ? ಹೌದು, ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ನವಿಲನ್ನ ನೋಡಿದ್ರೆ ಮುಂಬರುವ ಸಮಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಅನ್ನೋದನ್ನ ಸೂಚಿಸುತ್ತೆ. ಆದ್ರೆ ನರ್ತಿಸುವ ನವಿಲು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ದೊಡ್ಡ ಗುರಿಯನ್ನ ನೀವು ಶೀಘ್ರದಲ್ಲಿ ಸಾಧಿಸ್ತೀರಾ ಅನ್ನೋದನ್ನ ಸೂಚಿಸುತ್ತೆ. ಆದ್ರೆ ಒಂದು ವೇಳೆ ನೀವು ನಿಮ್ಮ ಮನೆಯ ಸುತ್ತಮುತ್ತಲೂ ಅಥವಾ ಇನ್ನೆಲ್ಲೋ ಸತ್ತ ನವಿಲನ್ನು ನೋಡಿದ್ರೆ ಅದು ತುಂಬಾನೇ ಅಶುಭದ ಸಂಕೇತ. ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಸಂಭವಿಸಲಿದೆ ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಒಂದು ವೇಳೆ ನೀವು ಸತ್ತ ನವಿಲು ಕಂಡ್ರೆ ಮನೆಯಲ್ಲಿ ಒಂದು ಗ್ರಹ ಶಾಂತಿ ಮಾಡಿಸೋದು ಉತ್ತಮ. ನವಿಲುಗರಿಯನ್ನ ನೋಡೋದು ಸಹ ತುಂಬಾನೇ ಅದೃಷ್ಟದ ಸಂಕೇತ. ನವಿಲುಗರಿಯನ್ನ ನಿಮ್ಮ ಬಳಿ ಇಟ್ಟುಕೊಳ್ಳೋದು ಸಹ ಉತ್ತಮ. ಒಂದು ವೇಳೆ ದಾರಿಯಲ್ಲಿ ಹೋಗುವಾಗ ನಿಮಗೆ ನವಿಲುಗರಿ ಸಿಕ್ಕರೆ ಅಂತಹ ಸಂದರ್ಭದಲ್ಲಿ ಅದನ್ನ ಎತ್ತಿಟ್ಕೊಂಡು ಚೆನ್ನಾಗಿ ಸ್ವಚ್ಛ ಮಾಡಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಥವಾ ಗೋಡೆ ಮೇಲೆ ಅದನ್ನ ನೇತು ಹಾಕಿ. ಇದರಿಂದ ಮನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗತ್ತೆ. ಇನ್ನು ರಸ್ತೆಯಲ್ಲಿ ಹಾರುವ ನವಿಲನ್ನ ನೋಡೋದು ಶುಭ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿದೆ ಎಂಬುದನ್ನ ಇದು ಸೂಚಿಸುತ್ತೆ. ನವಿಲನ್ನ ನೋಡೋದು ಸಾಮಾನ್ಯವಾಗಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಅದರಲ್ಲೂ ಹಾರುವ ನವಿಲನ್ನ ನೋಡೋದು ಸಕಾರಾತ್ಮಕ ಬದಲಾವಣೆಗಳು ಶೀಘ್ರದಲ್ಲೇ ಬರಲಿವೆ ಎಂಬುದನ್ನ ಸಂಕೇತಿಸುತ್ತೆ. ಜೊತೆಗೆ ನಿಮ್ಮ ಗುರಿಗಳನ್ನ ಸಾಧಿಸುವಲ್ಲಿ ನೀವು ಯಶಸ್ಸನ್ನ ಕಾಣಲಿದ್ದೀರಿ ಎನ್ನುವ ಸೂಚನೆಯನ್ನ ನೀಡುತ್ತೆ. ಅಷ್ಟೇ ಅಲ್ಲ, ನವಿಲಿನ ಹಾರಾಟವನ್ನ ಹೆಚ್ಚಾಗಿ ಆಧ್ಯಾತ್ಮಿಕ ಬದಲಾವಣೆಗೆ ಮತ್ತು ಸ್ವ ಅಭಿವೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ.
ಇದು ನಿಮ್ಮ ಜೀವನದ ಉದ್ದೇಶವನ್ನ ಸಾಧಿಸಲು ಸಹ ಸಹಾಯ ಮಾಡುತ್ತೆ. ಒಂದು ವೇಳೆ ನೀವು ಯಾವುದಾದ್ರೂ ಹೊಸ ವ್ಯವಹಾರವನ್ನ ಪ್ರಾರಂಭಿಸಲಿದ್ರೆ ರಸ್ತೆಯಲ್ಲಿ ಹಾರುವ ನವಿಲನ್ನ ನೋಡುವುದು ತುಂಬಾ ಶುಭ ಸಂಕೇತ. ಅಷ್ಟೇ ಅಲ್ಲ, ನೀವು ಶೀಘ್ರದಲ್ಲೇ ವ್ಯವಹಾರದಿಂದ ಲಾಭವನ್ನ ಪಡೆಯಬಹುದು ಎಂಬುದರ ಸಂಕೇತ ಕೂಡ ಇದು ನೀಡುತ್ತೆ. ಇದಲ್ಲದೆ ನೀವು ಹೊಸ ಸಂಬಂಧವನ್ನ ಪ್ರಾರಂಭಿಸಲು ಬಯಸಿದ್ರೆ ಅದರಲ್ಲಿಯೂ ನೀವು ಯಶಸ್ಸನ್ನ ಕಾಣಬಹುದು. ಜೊತೆಗೆ ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಪ್ರೀತಿ ಮತ್ತೆ ನಿಮ್ಮದಾಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತುವಿನ ಪ್ರಭಾವವನ್ನ ಶಾಂತಿಗೊಳಿಸಲು ನವಿಲುಗರಿಯನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಹಾಗೆಯೇ ಒಂದು ವೇಳೆ ರಸ್ತೆಯಲ್ಲಿ ನವಿಲನ್ನ ನೋಡುವುದು ಅಂದ್ರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ನೀವು ಮುಕ್ತಿ ಪಡೆಯುತ್ತೀರಿ ಅನ್ನೋದನ್ನ ಸೂಚಿಸುತ್ತೆ. ಇನ್ನು ರಸ್ತೆಯಲ್ಲಿ ಹಾರುವಂತಹ ನವಿಲು ನಿಮ್ಮ ಹಣೆ ಬರಹದಲ್ಲಿ ಅನೇಕ ಹೊಸ ಬದಲಾವಣೆಗಳು ಸಂಭವಿಸಲಿವೆ ಎನ್ನುವ ದೊಡ್ಡ ಸೂಚನೆಯಾಗಿದ್ದು, ಜೊತೆಗೆ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸದಲ್ಲಿ ಆರ್ಥಿಕ ಲಾಭವನ್ನ ಯಶಸ್ಸನ್ನ ಪಡೆಯುವಂತಹ ಶುಭ ಸೂಚನೆಯನ್ನ ನೀಡುತ್ತೆ. ಸಂಪತ್ತು ಮತ್ತು ಸಮೃದ್ಧಿ ಕೂಡ ನಿಮ್ಮದಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ. ಇದರಿಂದ ನೀವು ಯಾವುದೇ ಸಾಲದಲ್ಲಿ ಸಿಲುಕಿ ಹಾಕೊಂಡಿದ್ರು ಅದರಿಂದ ಶೀಘ್ರದಲ್ಲಿ ಮುಕ್ತರಾಗುವುದನ್ನ ಸಹ ಇದು ಸೂಚಿಸುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ನವಿಲನ್ನ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಕೊಡುವ ಪಕ್ಷಿ ಅನ್ನೋದಾಗಿ ಸಹ ಹೇಳ್ತಾರೆ. ನವಿಲಿನ ನೋಟವು ಕೆಟ್ಟ ದೃಷ್ಟಿಯ ವಿರುದ್ಧ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ರಸ್ತೆಯಲ್ಲಿ ಹಾರುವ ನವಿಲನ್ನ ನೋಡೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಕೂಡ ನಿಮಗೆ ತಾಕೋದಿಲ್ಲ ಎನ್ನುವ ಮುನ್ಸೂಚನೆ ಸಿಗುತ್ತೆ. ರಸ್ತೆಯಲ್ಲಿ ಹಾರುವ ನವಿಲನ್ನ ನೋಡುವುದು ದೇವರು ನಿಮ್ಮೊಂದಿಗಿದ್ದಾನೆ ಮತ್ತು ನಿಮ್ಮನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತಿದ್ದಾನೆ ಎಂಬುದನ್ನ ಸೂಚಿಸುತ್ತೆ. ಹಾಗಾಗಿ ಇನ್ಮುಂದೆ ನವಿಲನ್ನ ನೋಡಿದ ತಕ್ಷಣ ಆ ದೇವರಿಗೆ ಥ್ಯಾಂಕ್ ಯು ಹೇಳಿ ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.